ಒಂದು ನಿಜವಾದ ಇನ್ಸಿಡೆಂಟ್ನ ಬಗ್ಗೆ ಆಥರ್ ಹೇಳ್ತಾರೆ. ಫ್ರಾನ್ಸ್ಗೆ ಸೇರಿರೋ ಮೇಡಮ್ ಬೈರ್ಗೆ ಕಣ್ಣು ಕಾಣಿಸಲ್ಲ. ಅವರ ಆಪ್ಟಿಕ್ ನರ್ವ್ಸ್ನ ಚೆಕ್ ಮಾಡಿದ ಡಾಕ್ಟರ್ಸ್ ಏನು ಹೇಳ್ತಾರಂದರೆ, ಕಣ್ಣು ನಿಮಗೆ ಮತ್ತೆ ಕಾಣಿಸಲ್ಲ, ಯಾಕಂದರೆ ಆಪ್ಟಿಕ್ ನರ್ವ್ಸ್ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಮೇಡಮ್ ಬೈರ್ ಲೋಡಸ್ ಅನ್ನೋ ಒಂದು ಪ್ಲೇಸ್ನ ವಿಸಿಟ್ ಮಾಡಿ ಬರ್ತಾರೆ. ಅಲ್ಲೇ ಒಂದು ಮಿರಾಕಲ್ ಆಗುತ್ತೆ. ಈ ಇನ್ಸಿಡೆಂಟ್ನ ರುತ್ ಕ್ರಾನ್ಸ್ಟನ್ ಅನ್ನೋ ಯಂಗ್ ಲೇಡಿನೇ ಇನ್ವೆಸ್ಟಿಗೇಟ್ ಮಾಡಿ ಲೋಡಸ್ ಅನ್ನೋ ಆ ಪ್ಲೇಸ್ಗೆ ಸಿಕ್ ಆಗಿರೋ ಜನಗಳು ಹೋಗ್ತಾರೆ. ಪಾದಯಾತ್ರೆ ಹೋಗೋ ರೀತಿನೇ ತನ್ನ ಕಾಯಿಲೆಗಳು ಸರಿ ಹೋಗಬೇಕು ಅಂತ ಹೋಗ್ತಾರೆ. ಅಲ್ಲಿರೋ ನೀರನ್ನು ಹಿಡ್ಕೊಂಡು ಬಂದು ಅದನ್ನ ಕುಡಿತಾರೆ. ಸೊ ದ್ಯಾಟ್ ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋ ಒಂದು ನಂಬಿಕೆ. ಎಲ್ಲ ಡಾಕ್ಟರ್ಸ್ನು ಕೈ ಬಿಟ್ಟಾಗ ಮೇಡಮ್ ಬೈರ್ಸ್ ಆ ಪ್ಲೇಸ್ಗೆ ಹೋಗ್ತಾರೆ. ಹೋಗಿ ಬಂದ ನಂತರ ಅವ್ರಿಗೆ ಕಣ್ಣು ಕಾಣಿಸ್ತಿದೆ. ಎಲ್ಲ ಡಾಕ್ಟರ್ಸ್ನು ರಿಪೀಟೆಡ್ಲಿ ಟೆಸ್ಟ್ ಮಾಡಿ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ ಮೇಲೆ ಆಪ್ಟಿಕ್ ನರ್ವ್ಸ್ ಕೆಲಸ ಮಾಡ್ತಿಲ್ಲ, ನಿಮ್ಮಿಂದ ಮತ್ತೆ ನೋಡೋಕ್ಕಾಗಲ್ಲ ಅಂತಲೇ ಹೇಳಿದ್ರು. ಆದರೆ ಹೇಗೆ ಅವ್ರಿಗೆ ದೃಷ್ಟಿ ಬಂತು ಅಂತ ಎಕ್ಸಾಮಿನ್ ಮಾಡಿ ನೋಡಿದಾಗ ಅವ್ರಿಗೆ ಆಪ್ಟಿಕ್ ನರ್ವ್ ಹಾಗೇ ಇದೆ, ಸರಿಯಾಗಿಲ್ಲ. ಆ ಕೆಲಸ ಮಾಡದೇ ಇರೋ ಆಪ್ಟಿಕ್ ನರ್ವಿಂದಾನೇ ಇವರು ನೋಡ್ತಿದ್ದಾರೆ ಅಂತ ಹೇಳ್ತಾರೆ. 1 ಮಂತ್ ಆದಮೇಲೆ ಮತ್ತೆ ಎಕ್ಸಾಮಿನ್ ಮಾಡಿದಾಗ ಆ ಕೆಲಸ ಮಾಡದೇ ಇದ್ದಂಥ ಆಪ್ಟಿಕ್ ನರ್ವ್ ಸಹ ನಾರ್ಮಲ್ ಆಗಿ ಕೆಲಸ ಮಾಡ್ತಿದೆ. ಸೊ ಎಲ್ಲ ಡಾಕ್ಟರ್ಸ್ನು ಶಾಕ್ ಆಗ್ತಿದ್ದಾರೆ. ಈ ಮೇಡಮ್ ಬೈರ್ ಅಲ್ಲಿರೋ ನೀರಿಂದ ಕ್ಯೂರ್ ಆಗಿಲ್ಲ, ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದ್ದ ನಂಬಿಕೆಯಿಂದಾನೇ ಕ್ಯೂರ್ ಆಗಿದ್ದಾರೆ. ಅವರ ನಂಬಿಕೆನ ಅವರ ಸಬ್ಕಾನ್ಷಿಯಸ್ ಮೈಂಡ್ನ ಹೀಲಿಂಗ್ ಪ್ರಿನ್ಸಿಪಲ್ ಕಾಪಾಡಿದೆ. ಅವರು ಆ ಪ್ಲೇಸ್ಗೆ ಹೋದಾಗ ನನಗೆ ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಡುತ್ತೆ, ನನಗೆ ಮತ್ತೆ ನೋಡೋಕ್ಕಾಗುತ್ತೆ ಅನ್ನೋ ಒಂದೇ ಒಂದು ಥಾಟ್ ಇಟ್ಕೊಂಡೇ ಹೋದರು. ಸೊ ಆ ಥಾಟ್ ಬಿಲೀವ್ ಆಗಿ ಕನ್ವರ್ಟ್ ಆಗಿ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಅದು ರಿಯಾಲಿಟಿಯಾಗಿ ಬದಲಾಗಿದೆ. ಇದರಿಂದ ಏನು ಗೊತ್ತಾಗ್ತಿದೆ ಅಂದರೆ, ನಾವು ಏನನ್ನು ಬಿಲೀವ್ ಮಾಡ್ತೀವೋ ಅದು ಹಾಗೆ ಆಗುತ್ತೆ. ಸರಿ, ಇವಾಗ ನಿಮಗೆ ಒಳ್ಳೆ ಹೆಲ್ತ್ ಬೇಕು ಅನ್ನೋ ವಿಷಯನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಗೆ ಕನ್ವೆ ಮಾಡೋದು? ಆಥರ್ ಒಂದು ಇನ್ಸಿಡೆಂಟ್ನ ಜೊತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೌತ್ ಆಫ್ರಿಕಾದಲ್ಲಿರೋ ಒಬ್ಬ ಪ್ರೊಟೆಸ್ಟೆಡ್ ಮಿನಿಸ್ಟರ್ ಅವರ ಐಡಿಯಾನ ಕನ್ವೆ ಮಾಡಿದ್ದಾರೆ. ಆ ಮಿನಿಸ್ಟರ್ಗೆ ಲಂಗ್ ಕ್ಯಾನ್ಸರ್ ಇದ್ದಿದೆ. ಸೊ ಆ ಕ್ಯಾನ್ಸರ್ನ ಕ್ಯೂರ್ ಮಾಡಿ ತನಗೆ ಪರ್ಫೆಕ್ಟ್ ಹೆಲ್ತ್ ಬೇಕು ಅನ್ನೋದನ್ನ ತನ್ನ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಕೇಳ್ತಾರೆ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ಒಂದು ದಿನದಲ್ಲಿ ತುಂಬ ಸರಿ ನಾನು ಫಿಸಿಕಲಿ ಆ್ಯಂಡ್ ಮೆಂಟಲಿ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಕೂತ್ಕೊಳ್ತೀನಿ. ಎಂತಹ ಸ್ಟೇಟ್ ಅಂದರೆ ಸ್ವಲ್ಪ ನಿದ್ದೆ ಬರೋ ಅಂಥ ಮೂಡಿ ಸ್ಟೇಟಲ್ಲಿ ಇರ್ತೀನಿ. ಆವಾಗ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ನಾನು ಇದೆಲ್ಲ ಹೇಳ್ತೀನಿ, ನನಗೆ ಪರ್ಫೆಕ್ಟ್ ಹೆಲ್ತ್ ಬೇಕು ಅನ್ನೋ ಐಡಿಯಾನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾನು ಫಿಲ್ ಮಾಡ್ತೀನಿ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ಪರ್ಫೆಕ್ಟ್ ಹೆಲ್ತ್ ಕೊಟ್ಟಿರೋದನ್ನ ನಾನು ಕಣ್ಣಾರೆ ಇವಾಗ ನೋಡೋಕ್ಕಾಗ್ತಿದೆ, ನಾನು ಕ್ಯೂರ್ ಆಗ್ತಿದ್ದೀನಿ ಅಂತ ಹೇಳ್ತಾರೆ. ಸ್ವಲ್ಪ ದಿನಗಳಲ್ಲೇ ಅವರು ಕ್ಯೂರ್ ಸಹ ಆಗಿಬಿಡ್ತಾರೆ. ಸೊ ಹೀಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಮ್ಮ ಐಡಿಯಾಸ್ನ ಕನ್ವೆ ಮಾಡಬೇಕು.